ನಮಸ್ಕಾರ ಎಲ್ರಿಗೆ ಸರ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. T20 ವರ್ಲ್ಡ್ ಕಪ್ ನಡೀತಾ ಉಂಟು. ಮಹಿಳೆಯರ T20 ವರ್ಲ್ಡ್ ಕಪ್ 2026 ನಡೀತಾ ಉಂಟು. ಆ್ಯಂಡ್ ನಿನ್ನೆ ನಡೆದಂಥ ಮ್ಯಾಚ್ ರಿಸಲ್ಟ್ ನಿಮ್ಗೆಲ್ಲರಿಗೆ ಗೊತ್ತುಂಟು. ಇಂಡಿಯನ್ ವುಮೆನ್ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ ಮ್ಯಾಚಲ್ಲಿ ಏನು ನಾವು ಕಾಂಪಿಟೇಷನ್ನೇ ಕೊಡಲಿಲ್ಲ. 6 ವಿಕೆಟ್ಗಳಿಂದ ನಾವು ಹೀನಾಯವಾಗಿ ಸೋತೆವು. ಸೌತ್ ಆಫ್ರಿಕಾದ ವಿರುದ್ಧ ಸ್ಕೋರ್ ಬೋರ್ಡ್ ಎಲ್ಲ ಗೊತ್ತುಂಟು. ನೋಡಿ, ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕಂತಂದರೆ ನಿನ್ನೆಯ ಮ್ಯಾಚ್ ನಾವು ಗೆದ್ದಿದ್ರೆ ನಾವು ಆಲ್ಮೋಸ್ಟ್ ಸೆಮಿಫೈನಲ್ ಸ್ಥಾನವನ್ನು ಖಾತ್ರಿಪಡಿಸಿಕೊಳ್ತಾ ಇದ್ದೆವು. ಯಾಕಂತಂದರೆ ನಮ್ಮ ಗ್ರೂಪ್ ಆಫ್ ಡೆತ್ ಅಂತ ಕರಿತಾ ಇದ್ರು. 6 ಟೀಮ್ ಉಂಟು, ಪ್ರತಿ ಗ್ರೂಪಲ್ಲಿ 6 ಟೀಮ್ ಇರ್ತಾರೆ. ಅದರಿಂದ 2 ಟೀಮ್ ಸೆಮಿಫೈನಲಿಗೆ ಹೋಗ್ತಾರೆ. ಸೊ ನಮ್ಮ ಟೀಮಲ್ಲಿ ಗ್ರೂಪ್ ಆಫ್ ಡೆತ್ತಲ್ಲಿ ಯಾವ ಟೀಮ್ಗಳೆಲ್ಲ ಸ್ಟ್ರಾಂಗ್ ಉಂಟು? ಆಸ್ಟ್ರೇಲಿಯಾ, ಇಂಡಿಯಾ, ಸೌತ್ ಆಫ್ರಿಕಾ. ಇದು 3 ಸ್ಟ್ರಾಂಗ್ ಟೀಮ್ಗಳು. ಪಾಕಿಸ್ತಾನ, ನೆದರ್ಲ್ಯಾಂಡ್ ಮತ್ತು ಬಾಂಗ್ಲಾದೇಶ ಡಮ್ಮಿ ಟೀಮ್ಗಳು. ಅದರಲ್ಲಿ ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ ಅಫಿಷಿಯಲಿ ಎಲಿಮಿನೇಟ್ ಆಗಿದೆ. ಬಾಂಗ್ಲಾದೇಶ ಕೂಡ ಎಲಿಮಿನೇಟ್ ಆಗ್ತದೆ. ಈಗ ಈ 3 ಟೀಮಲ್ಲಿ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ ಟೀಮಲ್ಲಿ ಎಲ್ಲರೂ ಸಹ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತಂದರೆ ಆಸ್ಟ್ರೇಲಿಯಾ ಹೋಗ್ತದಣ್ಣ ಸೆಮಿಫೈನಲ್ಗೆ, ಪಕ್ಕ ಹೋಗ್ತದೆ. ಅವ್ರದ್ದು ಟೀಮ್ ಸ್ಟ್ರಾಂಗ್ ಉಂಟು. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಒಂದು ಕಾಂಪಿಟೇಷನ್ ಇರ್ತದೆ. ಭಾರತ ಸೌತ್ ಆಫ್ರಿಕಾವನ್ನು ಏನಾದರೂ ಸೋಲಿಸಿದರೆ ಆಗ ಇದೇನು ನಮ್ಮದೊಂದು ಸೆಮಿಫೈನಲ್ ಸ್ಥಾನ ಖಾತ್ರಿ ಅಂತ. ಬಟ್ ನಿನ್ನೆ ಹಾಗೆ ಆಗಲಿಲ್ಲಲ್ಲ. ನಿನ್ನೆ ನಾವು ಸೋತ ಮೇಲೆ ನಮಗೀಗ ಏನು ಅನ್ನಿಸ್ತಾ ಇದೆ ಅಂತಂದರೆ ಏನು ಸೆಮಿಫೈನಲ್ ಆಸೆ ನಾವು ಬಿಡುವುದು ಉತ್ತಮವಾ? ಈಗಲೂ ಸಹ ಮ್ಯಾಥಮೆಟಿಕಲಿ ಪಾಸಿಬಲ್ ಉಂಟು. ಮತ್ತು ಅದೇನು ದೊಡ್ಡ ಈಗ ಆಯಿತು, ಒಂದು ಸೋಲಾಯಿತು. ಆಸ್ಟ್ರೇಲಿಯಾವನ್ನು ನಾವೇನಾದರೂ ಬಗ್ಗು ಬಡಿದ್ರೆ 50 ಓವರ್ ವರ್ಲ್ಡ್ ಕಪ್ಪಲ್ಲಿ ಏನು ಈಗ ನಮ್ಮ ಮಹಿಳೆಯರು ಆಸ್ಟ್ರೇಲಿಯಾವನ್ನು ಸೋಲಿಸಿದ್ರಲ್ಲ ಸೆಮಿಫೈನಲ್ಲಿ, ಆ ಥರದ ಆಟ ಏನಾದರೂ ಬಂದರೆ ಗ್ರೂಪ್ ಸ್ಟೇಜಲ್ಲಿ ಆಸ್ಟ್ರೇಲಿಯಾ ವಿರುದ್ಧ, ಆಗ ಖಂಡಿತವಾಗಿ ಸಹ ಭಾರತ ಸೆಮಿಫೈನಲಿಗೆ ಹೋಗ್ತದೆ. ಯಾಕಂತಂದರೆ ಭಾರತಕ್ಕೆ ಇನ್ನೂ 2 ಮ್ಯಾಚ್ ಉಂಟು, ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶ ವಿರುದ್ಧ ಖಂಡಿತ ಭಾರತ ವಿನ್ ಆಗೇ ಆಗ್ತಾರೆ. ಆ್ಯಂಡ್ ಆಸ್ಟ್ರೇಲಿಯಾ ವಿರುದ್ಧ ವಿನ್ ಆಗಲೇಬೇಕು. 2 ಮ್ಯಾಚ್ ಸೋತ್ರೆ ಸೆಮಿಫೈನಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಆಸ್ಟ್ರೇಲಿಯಾ ವಿರುದ್ಧ ಭಾರತ ವಿನ್ ಆಗ್ತದ? ಅದು ದೊಡ್ಡ ಕ್ವಶನ್ ಮಾರ್ಕ್. ನೋಡಿ, ನಿನ್ನೆ ಫಸ್ಟ್ 4 ಓವರಿಗೆ ನಮ್ದು ಏನು ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಫಸ್ಟ್ 4 ಓವರಿಗೆ 48 ರನ್ ಭಾರತ ಹೊಡೆದಾಗ, ಇದು ಮತ್ತೊಂದು ಸಲ 200+ ಹೊಡಿತಾರೆ. ಯಾಕಂದರೆ ಸೆಕೆಂಡ್ ಮ್ಯಾಚಲ್ಲಿ ನೆದರ್ಲ್ಯಾಂಡ್ಗೆ ಎಷ್ಟು 200+ ಭಾರತ ಹೊಡೆದಾಗ ಇದು ಏನೋ ಅಪರೂಪಕ್ಕೆ ಆಗಿದೆ ಅಂತ ಅಂದ್ಕೊಂಡೆ. ಬಟ್ 4 ಓವರಿಗೆ 48 ಹೊಡೆದಾಗ ಸೌತ್ ಆಫ್ರಿಕಾ ವುಮೆನ್ಸ್ ಅಗೇನ್ಸ್ಟ್ ಕೂಡ ಇಂಡಿಯನ್ ಟೀಮು 200+ ಹೊಡಿತದ ಅಂತ ಅಂದ್ಕೊಂಡ್ದು. ಬಟ್ ನಿಧಾನಕ್ಕೆ ಕಂಟ್ರೋಲ್ ಆಗ್ತಾ ಹೋಯಿತು. ಏನು ಅವ್ರದ್ದು ಬೌಲಿಂಗ್ ಚಂದವಂತ ಅಥವಾ ನಾವು ಕೆಟ್ಟದಾಗಿ ಆಡಿದೆವೋ ಗೊತ್ತಿಲ್ಲ. ಸ್ಮೃತಿ ಮಂದನ ಸುಮ್ಮನೆ ಅನಗತ್ಯವಾಗಿ ವಿಕೆಟ್ ಹಿಂದೆ ಹೊಡೆದಕ್ಕೆ ಹೋಗಿ ಡಮ್ ಅಂತ ಬೋಲ್ಡ್ ಆದರು. ಆ್ಯಂಡ್ ಶಫಾಲಿ ವರ್ಮ ಅವರು ಆಡಿದಷ್ಟು ಹೊತ್ತು ಭಾರಿ ಚಂದ ಮಾಡಿ ಆಡಿದರು. 15 ಬಾಲ್ಗೆ 31 ರನ್. ಅವರು ಔಟ್ ಆದಮೇಲೆ ಮತ್ತೆ ರನ್ ಗತಿ ಮೇಲೆ ಹೋಗಲೇ ಇಲ್ಲ. ರಾಡ್ರಿಕ್ಸ್ ಆಗಿರ್ಬೋದು, ಯಸ್ತಿಕಾ ಭಟಿಯಾ ಆಗಿರ್ಬೋದು, ಹರ್ಮನ್ಪ್ರೀತ್ ಕೌರ್ ಆಗಿರ್ಬೋದು, ರಿಚಾ ಘೋಷ್ ರನ್ನ ಬಾಲ್ ಆಡಿದರು. ರಿಚಾ ಘೋಷ್ ಆ್ಯಂಡ್ ಮ್ಯಾರಿಸನ್ ಕ್ಯಾಪ್ ಬಗ್ಗೆ ಮಾತಾಡಲೇಬೇಕು. 36 ವರ್ಷದ ಮಹಿಳೆ, ಆಲ್ಮೋಸ್ಟ್ ಕರಿಯರ್ ಎಂಡಲ್ಲಿ ಇದ್ದಾರೆ. ಅವರು ನಿನ್ನೆ ಹಾಕಿದಂಥ ಬೌಲಿಂಗ್ ನೋಡಬೇಕಿತ್ತು. ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅವರದ್ದು ಕೀ ವಿಕೆಟ್ಸ್ ತೆಗೆದ್ರು. ಆ್ಯಂಡ್ ಶಾರ್ಟ್ ಫೈನ್ ಲೆಗ್ಗಲ್ಲಿ ಅವರೊಂದು ಡೈವ್ ಮಾಡಿ ಕ್ಯಾಚ್ ಹಿಡಿದ್ರು ದೀಪ್ತಿ ಶರ್ಮಾದು. ಆ್ಯಂಡ್ ಭಾರತ ಹೊಡಿಲಿಕ್ಕಾದದ್ದು 158. ಬಟ್ ಸ್ಟಿಲ್ ಇಟ್ ಈಸ್ ಅ ಗುಡ್ ಸ್ಕೋರ್. ಯಾಕಂತಂದರೆ ಏನು ಸೌತ್ ಆಫ್ರಿಕಾ 150+ T20 ವರ್ಲ್ಡ್ ಕಪ್ಪಲ್ಲಿ ಚೇಸ್ ಮಾಡಿರಲೇ ಇಲ್ಲಂತೆ, ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿರಲೇ ಇಲ್ಲ. ಸೊ ಸಾಕು ಅಂತ ಅಂದ್ಕೊಳೋದು. ಆ್ಯಂಡ್ ಏನು ನಾವು 6 ಓವರಿಗೆ 60 ರನ್ ಹೊಡೆದಿದ್ದೆವು. 4 ಓವರಿಗೆ 48, 6 ಓವರಿಗೆ 60 ರನ್ ಹೊಡೆದಿದ್ದೆವು. ಸೌತ್ ಆಫ್ರಿಕಾ ತಂಡ ಚೇಸ್ ಮಾಡುವಾಗ ಆ 60 ರನ್ ಹೊಡೆದಲಿಕ್ಕೆ 10 ಓವರ್ ತಗೊಂಡಿದ್ರು. ಆ್ಯಂಡ್ ಶ್ರೀಚರಣಿ ಅವರದೊಂದು ಸ್ಪೆಲ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದಾಗ ಇದು ಜಯ ಕಟ್ಟಿಟ್ಟ ಬುತ್ತಿ. 10 ಓವರಿಗೆ ಜಸ್ಟ್ 60 ರನ್ ಹೊಡೆದಿರೋದು. ಇನ್ನು ನೆಕ್ಸ್ಟ್ 10 ಓವರಲ್ಲಿ 99 ರನ್ ಬೇಕು ಗೆಲ್ಲಲಿಕ್ಕೆ. ಇದು ಆಗುವುದಿಲ್ಲ. ಚೇಸ್ ಮಾಡೋದು ಡೌಟ್. ನಾವು ವಿನ್ ಆಗ್ತೇವೆ ಅಂತ ಅಂದ್ಕೊಂಡ್ರೆ ಅದೇ ಮ್ಯಾರಿಸನ್ ಕ್ಯಾಪು, ಓ ಮೈ ಗಾಡ್. ಬ್ಯಾಟಿಂಗಲ್ಲಿ ಕೂಡ ಬೌಲಿಂಗಲ್ಲಿ 2 ವಿಕೆಟ್ ತೆಗೆದು ಸಿಂಹ ಸಪ್ನವಾಗಿದ್ದರು. ಆ್ಯಂಡ್ ಹಾಗೆ ಬ್ಯಾಟಿಂಗಲ್ಲೂ ಕೂಡ ನಿನ್ನೆ 45 ಬಾಲ್ ಆಡಿ 81 ರನ್, ನಾಟ್ ಔಟ್. ಮ್ಯಾಚ್ ನಾವು ಸೋಲಿಕ್ಕೆ ಹಾಗಾದರೆ ಮ್ಯಾರಿಸನ್ ಕ್ಯಾಪ್ ಕಾರಣ ಇಲ್ಲ, ಮ್ಯಾಚ್ ಸೋಲಿಕ್ಕೆ ನಾವೇ ಕಾರಣ. ನಮ್ಮ ಫೀಲ್ಡಿಂಗ್ ನಾವು ನಿರೀಕ್ಷೆ ಮಾಡ್ತೇವಲ್ಲ ಆ ಮಟ್ಟ, ಅದರ ಅರ್ಧ ಕೂಡ ಇರಲಿಲ್ಲ. ಎಸ್ಪೆಷಲಿ ಸಬ್ ಫೀಲ್ಡರ್ ಆಗಿ ಬಂದಂತಹ ರಾಧಾ ಯಾದವ್, ಇಂಡಿಯಾದು ದ ಗ್ರೇಟೆಸ್ಟ್ ಫೀಲ್ಡರ್ ಅಂತ ಕರೆಸಿಕೊಳ್ಳುವಂತಹ ರಾಧಾ ಯಾದವ್ 2 ಈಸಿ ಕ್ಯಾಚ್ ಬಿಟ್ಟರು. ಒಂದು ಐ ಥಿಂಕ್ 20 ರನ್ನಲ್ಲಿದ್ದಾಗ ಮ್ಯಾರಿಸನ್ ಕ್ಯಾಪ್ ಅವರು 20 ರನ್ನ 16 ರನ್ನ ಆ ಥರ ಒಂದು, ಅಂದರೆ ದೊಡ್ಡ ಮೊತ್ತ ಆಗಿರಲಿಲ್ಲ, ಅವರು ದೊಡ್ಡ ಸ್ಕೋರ್ ಆಗಿರಲಿಲ್ಲ. ಆವಾಗ ಒಂದು ಕ್ಯಾಚ್ ಬಿಟ್ಟರು. ಅದಾದಮೇಲೆ ಅವರು 50 ಹೊಡೆದ ಮೇಲೂ ಕೂಡ ಅದೇ ಬ್ಯಾಟರ್ ಮ್ಯಾರಿಸನ್ ಕ್ಯಾಪ್ ಅವ್ರದ್ದು ಕ್ಯಾಚನ್ನು ಅದೇ ರಾಧಾ ಯಾದವ್ ಅವರು ಬಿಟ್ಟರು. ಈ ಥರ ರಾಧಾ ಯಾದವೇ 2 ಕ್ಯಾಚ್ ಬಿಟ್ಟರೆ ಮ್ಯಾಚ್ ಎಲ್ಲಿ ವಿನ್ ಆಗ್ತದೆ? 10 ಓವರಿಗೆ 60 ರನ್ ಹೊಡೆದು ಕುಂಟ್ತಾ ಇದ್ದಂಥ ಸೌತ್ ಆಫ್ರಿಕಾ ಇನ್ನೂ ಕೂಡ 5 ಬಾಲ್ ಇರುವಾಗಲೇ ಕೇವಲ 4 ವಿಕೆಟಿಗೆ
ಮ್ಯಾಚ್ ವಿನ್ ಆದಂತಹ ರೀತಿ. ಆ್ಯಂಡ್ ಮ್ಯಾರಿಸನ್ ಕ್ಯಾಪ್ ಅವ್ರದ್ದು ಲೈಫ್ ಟೈಮ್ ಗ್ರೇಟೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಈ ICC ಟೂರ್ನಮೆಂಟ್ ಅಂತ ಬಂದಾಗ ಅವರ ಒಂದು ಗ್ರೇಟೆಸ್ಟ್ ಪರ್ಫಾರ್ಮೆನ್ಸ್, 2 ಜೀವದಾನ ಅಣ್ಣ. ಆ್ಯಂಡ್ ನಮ್ಮ ಬೌಲಿಂಗ್ ಅಂತ ಬಂದರೆ ಶ್ರೀಚರಣಿ ಮತ್ತು ಪಾರ್ಟ್ ಟೈಮ್ ಸ್ಪಿನ್ನರ್ ಶಫಾಲಿ ವರ್ಮವೇ ಚಂದ ಮಾಡಿ ಬಾಲ್ ಹಾಕಿದ್ದಾರೆ. 4 ಓವರ್ಗೆ 22 ರನ್, ಒಳ್ಳೆ ಕಂಟ್ರೋಲ್ ಮಾಡಿದರು. ಫಸ್ಟ್ ಓವರ್ ಹಾಕಿದ್ದೆ, ಓಪನಿಂಗ್ ಓವರ್ ಹಾಕಿದ್ದೆ ಶಫಾಲಿ ವರ್ಮಾ ಅವರು. ಶ್ರೀಚರಣಿ ಕೂಡ ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ರು. ಅವರಿಬ್ಬರನ್ನ ಬಿಟ್ಟರೆ ಮಿಕ್ಕಿದವ್ರು ಯಾರು ಕೂಡ ಥ್ರೆಟ್ನಿಂಗ್ ಅಂತಲೇ ಅನ್ನಿಸ್ಲಿಲ್ಲ ಅನ್ನೋದು ಬೇಸರದ ವಿಷಯ. ಎಕ್ಸ್ಪೀರಿಯನ್ಸ್ಡ್ ಬೌಲರ್ ದೀಪ್ತಿ ಶರ್ಮಾ 4 ಓವರ್ಗೆ 44 ರನ್ ಹೊಡಿಸಿಕೊಂಡ್ರು. ಏನು ಶ್ರೇಯಾಂಕಾ ಪಾಟೀಲ್ ಬದಲಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದಂಥ ಪ್ರೇಮ ರಾವತ್ ಏನು ಥ್ರೆಟ್ನಿಂಗ್ ಅಂತ ಅನ್ನಿಸ್ಲಿಲ್ಲ. ನಂದಿನಿ ಶರ್ಮಾ 2 ಓವರು ಬಾಲ್ ಹಾಕ್ಲಿಕ್ಕೆ ಸಿಕ್ಕಿದ್ದು ಏನು ಅಗೇನ್ ಥ್ರೆಟ್ನಿಂಗ್ ಅಂತ ಅನ್ನಿಸ್ಲಿಲ್ಲ. ಈಗ ಈ ಸೋಲು ನೋಡಿದಾಗ ಆರ್ ವಿ ರಿಯಲಿ ಸ್ಟ್ರಾಂಗ್? ಒಂದು T20 ಅಂತ ಬಂದರೆ ಸ್ಟ್ರಾಂಗ್ ಟೀಮಾ ಅಂತ ನಮ್ಮ ಏನೋ ಕ್ವಶನ್ ಮಾರ್ಕ್ ಬರ್ತದೆ. ಯಾಕಂತಂದರೆ ಈ ಸ್ಕ್ವಾಡ್ ODI ವರ್ಲ್ಡ್ ಕಪ್ಪಲ್ಲಿ ಆಡಿದಂಥ ಸ್ಕ್ವಾಡ್ T20 ಎಲ್ಲಿದೆ? ಸೊ T20 ಸ್ಪೆಷಲಿಸ್ಟ್ಸ್ ನಮ್ಮ ತಂಡದಲ್ಲಿ ಇಲ್ಲುವ? ಸ್ಮೃತಿ ಮಾಂಧನ ಮತ್ತು ಶಫಾಲಿ ವರ್ಮಾ ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆಯಾ ತಂಡ? ಯಾಕಂತಂದರೆ ಮಿಡ್ಲ್ ಓವರ್ಸಲ್ಲಿ ಸ್ಲೋ ಆಗ್ತಾ ಉಂಟು ಭಾರತದ ಬ್ಯಾಟಿಂಗ್. ರಿಚಾ ಘೋಷ್ ಅವರೊಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವರು ಲಾಸ್ಟ್ ಮಿನಿಟಿಗೆ ಡಮ ಅಂತ ಹೊಡೆದು ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಬರ್ತಾ ಉಂಟು. ಬಟ್ ನಿನ್ನೆ ರನ್ನಬಾಲ್ ಇನ್ನಿಂಗ್ಸ್ ಬಂತು ರಿಚಾ ಘೋಷ್ ಅವರಿಂದ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಸ್ಕೋರ್ ಬರಲಿಲ್ಲ. ಆ್ಯಂಡ್ ಬೌಲಿಂಗಲ್ಲಿ ಕೂಡ ನಿಮಗೆ ಒಂಥರ ಥ್ರೆಟ್ನಿಂಗ್ ಬೌಲಿಂಗ್ ಅಟ್ಯಾಕ್ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ಸೋಲಿನೊಂದಿಗೆ ಭಾರತ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್. ಯಾಕಂತಂದರೆ ನಮಗೆ ಆಸ್ಟ್ರೇಲಿಯಾವನ್ನು ಸೋಲಿಸ್ಲಿಕ್ಕೆ ಆಗ್ತದೆ T20ಯಲ್ಲಿ. ಬಾಂಗ್ಲಾದೇಶದ ಮೇಲಂತೂ ವಿನ್ ಆಗ್ತೇವೆ ಬಿಡಿ. ಬಟ್ ರನ್ ರೇಟ್ ನಮ್ಮದು ಹೊಡಿಸ್ಕೊಂಡಿಲ್ಲ. ಇನ್ನೂ ಕೂಡ +2 ಉಂಟು. ಆಸ್ಟ್ರೇಲಿಯಾದ 4 ನಮ್ಮದು +2 ಆ್ಯಂಡ್ ಸೌತ್ ಆಫ್ರಿಕಾದ ಇನ್ನೂ ಕೂಡ ನೆಗೆಟಿವಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಭಾರತ ಏನಾದರೂ ನೆಕ್ಸ್ಟ್ 2 ಮ್ಯಾಚ್ 2 ಕೂಡ ವಿನ್ ಆದರೆ ಶಾರ್ಟ್ ಸೆಮಿಫೈನಲಿಗೆ ಹೋಗ್ತದೆ. ಅದನ್ನು ತಡಿಲಿಕ್ಕೆ ಆಗೋದೇ ಇಲ್ಲ. ಬಟ್ ಕ್ಯಾನ್ ವಿ ವಿನ್ ಅಗೇನ್ಸ್ಟ್ ಆಸ್ಟ್ರೇಲಿಯನ್ ವುಮೆನ್ ಟೀಮ್? ಗೊತ್ತಿಲ್ಲ. ನಿಮ್ಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೋಲಿಕ್ಕೆ ಏನು ಕಾರಣ, ನಮ್ಮ ಟೀಮ್ ಹೇಗಿದೆ? ನನ್ನಕ್ಕಿಂತ ಜಾಸ್ತಿ ನೀವು ಫಾಲೋ ಮಾಡ್ತೀರಿ ವುಮೆನ್ಸ್ ಕ್ರಿಕೆಟ್, ಸುಮಾರು ಜನ ಫಾಲೋ ಮಾಡ್ತೀರಿ. ಸೊ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಗಳನ್ನು ತಿಳಿಸಿ. ಓಕೆ, ನಮಸ್ಕಾರ.